ಅಲ್ಲ, ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅಧಿಕಾರ ಮತ್ತು ತಾಳ್ಮೆ ಯಾವುದು ಶಾಶ್ವತವಲ್ಲ ಅಂತ. ಅದು ಹಂಗೆ ಅಲ್ಲ, ಮನುಷ್ಯನಿಗೂ ಒಂದು ಲಿಮಿಟ್ ಇರ್ತದೆ ಎಲ್ಲ ವಿಷಯದಲ್ಲೂ. ಆ ಲಿಮಿಟ್ ಮೀರಿದಾಗ ಎಲ್ಲರೂ ಸಹನೇನು ಕಟ್ಟೆ ಹೊಡೆಯೋ ಸಂದರ್ಭ ಬರ್ತದೆ, ಅದನ್ನು ಹೇಳಿರಬಹುದು. ಆ ಸಮಯ ಬಂದಿದೆ ಅನ್ಸುತ್ತೆ ಸರ್. ಅಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅಲ್ಲ, ಅವರು ಯಾವ ಅರ್ಥದಾಗ ಹೇಳಿದಾರೋ ಗೊತ್ತಿಲ್ಲ. ನಾನು ನೋಡಿದೆ ಯಾವ ಅರ್ಥ ಹೇಳಿದಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅದರಲ್ಲೂ ಹೇಳಿದ್ದಾರೆ ಕೆಲವೊಂದೊಂದನ್ನು ನೀವು ಯಾವುದಕ್ಕೆ ಕಲ್ಪನೆ ಮಾಡ್ಕೋಬೇಡ್ರಿ ಮಾಧ್ಯಮದವರು, ಆ ಪರಿಸ್ಥಿತಿ ಸಂದರ್ಭಕ್ಕೆ ಮಾತಾಡಿರ್ತೀವಿ, ನೀವು ಅದನ್ನು ತಾನು ಎಲ್ಲದನ್ನು ಸಿ ಎಮ್ ಕುರ್ಚಿ ಮೇಲೆ ಇಡಬೇಡ್ರಿ ಅಂತ. ಅದು ಸತ್ಯನೂ ಇದೆ. ಸಿ ಎಮ್ ಕುರ್ಚಿ ಮೇಲೆ ಅಂತಲ್ಲ ಸರ್, ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಆದ್ರೂ ಅದ್ರ ಬಗ್ಗೆನೂ ಒಂದು ಉಲ್ಲೇಖ ಮಾಡಿದ್ದಾರೆ ಅವರು. ಹೌದು, ಸರಿ ಇದೆ ಅವ್ರು ಹೇಳಿರೋದು. ಈಗ ನಾವು ಸಹ ಇಲ್ಲೆಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅನುಭವಿಸ್ತಿದ್ದೀವಿ. ಕೆಲವೊಂದೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಅವ್ರು ಏನು ಹೇಳಿದ್ರೆ ಅದು ಅಷ್ಟು ಸತ್ಯನೇ. ಯಾಕೆಂದರೆ ಅವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಯಾರು ನಾವು ರಾಜೀನಾಮೆ ಕೊಡಿಸ್ಬೇಕು ಅಂದಾಗ, ಮಾಡಬೇಕು ಅಂದಾಗ, ಕೊಡಿಸ್ಬೇಕು ಅಂದಾಗ, ಮಾಡಬೇಕಾದ್ರೆ ಹೇಳೋದೇ ಬೇರೆ, ಆಮೇಲೆ ನಡ್ಕೊಳ್ಳೋದೇ ಬೇರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಮಾತು ಕೇಳಲ್ಲ ಅಂತ ಒಂದು ಅಧಿಕಾರಕ್ಕೋಸ್ಕರ ಅನ್ನೋದನ್ನ ಅವರು ಹೇಳಿದ್ರು ಬಿಟ್ಟು ಅದ್ರ ಬೇರೆ ಅರ್ಥ ಏನಿಲ್ಲ. ಅಲ್ಲ, ಈಗ KPCC ಅಧ್ಯಕ್ಷರಾಗಿರೋದ್ರಿಂದ ಒಂದು ರೀತಿ ಡಿ ಕೆ ಶಿ ಅವರಿಗೆ ನುಂಗ್ಲಾರದ ತುತ್ತಾಗಿದೆ ಅಂತ. ಯಾವುದು ಅಂದರೆ ಈಗ ಮಾತುಕತೆ ನಡೆದ ಪ್ರಕಾರ ನಮಗೆ ಅಧಿಕಾರ ಬಿಟ್ಟು ಕೊಡಿ ಅಂತ ಹೇಳೋಕ್ಕಾಗಲ್ಲ, ಈಗ ಅಲ್ಲೇ ಮಾತು ಸಿಕ್ಕಾಕೊಂಡಿದೆ ಅಂತ. ಈಗ ಮಾತು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ, ಮಾಧ್ಯಮದವರಿಗೆ ಗೊತ್ತಿರಬೇಕು ಅಂತಿದೆ ಒಂದು. ಎರಡನೇದು, ಈಗ ನೆನ್ನೆ ಮಾಜಿ ಸಂಸದರು ಡಿ ಕೆ ಸುರೇಶನ್ನ ಹೇಳಿದಾರಲ್ಲ, ಕುರ್ಚಿ ಬಿಟ್ಕೊಡೋದು ಸುಲಭ ಅಲ್ಲ. ಯಾಕೆಂದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಒಂದು ಕುರ್ಚಿ ಬಿಟ್ಕೊಡೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಸುಲಭ ಕುರ್ಚಿ ಬಿಟ್ಕೊಡೋದಿಲ್ಲ. ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನಿಸಲ್ಲ. ಯಾಕೆಂದರೆ ಹಂಗೇನಾದ್ರು 2 ವರ್ಷ ಏನು ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ, ತಾವೆಲ್ಲ ಕೇಳ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಆ ಒಂದು ವ್ಯವಸ್ಥೆ ಏನಾದ್ರು 2 ವರ್ಷ ಆಗಿದ್ದರೆ 100ಕ್ಕೆ 100 ನನಗೆ ಗ್ಯಾರಂಟಿ ಇದೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರಲಿಲ್ಲ, 2 ವರ್ಷಕ್ಕೆ ಬಿಟ್ಕೊಡ್ತಾಯಿದ್ರು. ಆ ಥರನ ಆಗಿದೆ ಇಲ್ಲ ಅನ್ನೋದು ನೀವು ಮನೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರೆ ಉತ್ತಮ. ಇದಕ್ಕೆ ಈ ತಾಳಿದವನು ಬಾಳೆ ಅನ್ನೋಂಥ ಒಂದು ಗಾದೆ ಇದೆ, ಇನ್ನೊಂದು ತಾಳ್ಮೆಗೂ ಒಂದು ಮಿತಿ ಅಂತ ಇದೆ. ಈ ಯಾವುದಕ್ಕೆ ಇದಾಗ್ತೀರಿ ನೀವು? ಎರಡನ್ನೂ ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆ ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ. ಕೆಲವೊಂದು ತಾಳ್ಮೆಗೂ ಒಂದು ಮಿತಿ ಇರ್ತದೆ, ಆ ಮಿತಿ ಮೀರಿತು ಅಂದಾಗ ತಾಳ್ಮೆನೂ ಕೆಡ್ತದೆ. ಎರಡು ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ, ಬಿಟ್ಟರೆ ಅದು ಎರಡು ಒಂದೇ ಸರಿ ಬರೋಲ್ಲ. ಅಲ್ಲ, ಹೇಳ್ಬಿಟ್ಟಲ್ಲ ಈಗ. ಅಲ್ಲ, ನಾವು ತಾಳ್ಮೆ ಇಲ್ಲಿ ಇದೀವಲ್ಲ, ಇನ್ನೂ ತಾಳ್ಮೆಗೆ ಇದ್ದೀವಿ, ಇಂದು ಇದ್ದೀವಿ, ಮುಂದೂ ಇರ್ತೀವಿ. ನಮ್ಮ ಡಿ ಕೆ ಸಾಹೇಬ್ರ ತತ್ವ ಏನಿದೆ ಆ ತತ್ವ ನಾವು ಪಾಲಿಸ್ತಾ ಇದ್ದೀವಿ. ತಾಳ್ಮೆ ಎಲ್ಲ ವಿಷಯದಲ್ಲೂ ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಥರ ನಾವು ನಡ್ಕೊತೀವಿ. ಮಾತಾಡಿದ್ದೀನಿ ಆಲ್ರೆಡಿ, ಆ ವಿಷಯ ಮಾತಾಡಿದ್ದೀನಿ. ಸದ್ಯ CM ಕುರ್ಚಿ ಖಾಲಿ ಇಲ್ಲ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ಒಂದು ಮುಖ್ಯಮಂತ್ರಿ ಚರ್ಚೆ ಮಾಧ್ಯಮದವ್ರ ಜೊತೆ ನಮಗೆ ಆಗಲೆಲ್ಲ ಬಂದು ಮಾಧ್ಯಮದವ್ರು ಕೇಳಿದಾಗ ಉತ್ತರ ಕೊಡೋದಂಗೆ ಇರೋಕ್ಕಾಗಲ್ಲ. ತಾವು ಬಂದು ಮಧ್ಯದಲ್ಲಿ ಬಗೆಹರಿಸ್ಬೇಕು ಅನ್ನೋದು ನನ್ನ ಹೈಕಮಾಂಡಿಗೆ ನಾನು ಮನವಿ ಮಾಡಿದ್ದೆ. ಅದಾದ್ಮೇಲೆ ಒಂದಿಬ್ಬರು ಶಾಸಕರು ಮನವಿ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ಟಿವಿಲಿ. ಈಗ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಬೇಕು. ಒಂದು ಮುಂದುವರಿಸ್ತಾರೆ 5 ವರ್ಷನ, ಅಥವಾ ಇನ್ನೂ ಅದ್ರ ಮುಂದೆ 5 ವರ್ಷ ನಾವೇ ಬರ್ತೀವಿ ಅಂತ ಪದೇ ನಾವು ಹೇಳ್ತಾ ಇದ್ವಿ. ಅದನ್ನು ಸೇರಿ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು ನಮ್ದೇನು ತಪ್ಪಿಲ್ಲ, ಇರೋರು ಮುಂದುವರ್ಸಿದ್ರು ತಪ್ಪಿಲ್ಲ. DK ಶಿವಕುಮಾರ್ ಸಾಹೇಬರು ಮಾಡಿದ್ರು ಸ್ವಾಗತ ಮಾಡ್ತೀವಿ. ಯಾವುದೇ ಒಬ್ಬ ಕಾರ್ಯಕರ್ತರು ಮುಖ್ಯಮಂತ್ರಿ ಮಾಡಿದ್ರು ಸ್ವಾಗತ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡೋಕೆ ಬಿಟ್ಟರೆ ಈ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನಾವು ಯಾವುದೋ ರೀತಿಯ ಒಂದು ಏನು ಹೈಕಮಾಂಡ್ ಕರೆದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾರ್ಗದಲ್ಲಿ ಹೋಗ್ಬೋದು ಬಿಟ್ಟರೆ ಬರೀ ನಾವೇನು ಮಾಡೋಕ್ಕಾಗಲ್ಲ. ಖಡಾಖಂಡಿತವಾಗಿ ಒಂದು ಮಾತು ಹೇಳಿಬಿಡ್ಲಿ ಅಂತ ನೀವು ಹೇಳ್ಬಿಡ್ಲಿ. ಈಗ ಯಾಕೆಂದರೆ ತಾವು ಮಾಧ್ಯಮದಲ್ಲಿ ಮನೆ ಮುಂದೆ ಬಂದಂಥ ಸಂದರ್ಭದಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಸಿಕ್ಕ ಸಂದರ್ಭದಲ್ಲಿ ತಮಗೂ ಒಂದು ಮಾಧ್ಯಮ ನಡೆಸೋಂಥ ಸಂದರ್ಭದಲ್ಲಿ ಬೇಕಾಗ್ತದೆ, ಕ್ವಶನ್ ಕೇಳ್ತೀರಿ. ಆ ಕೇಳ್ದಂಥ ಸಂದರ್ಭದಲ್ಲಿ ನಾವು ಉತ್ತರ ಕೊಡದೇ ಹೋಗೋಕ್ಕೆ ಜವಾಬ್ದಾರಿ ಜಾಗದಲ್ಲಿದ್ದೀವಿ. ನಾವೇನು ಒಂದು ಶಾಸಕನಾಗ ಆಯ್ಕೆಯಾಗಿದ್ದೀವಿ ಅಂದಮೇಲೆ ಒಂದು 220 ಲಕ್ಷ ನಾನು ಪ್ರತಿನಿಧಿ ಅಂದಾಗ ನಿಮ್ಗೆ ಉತ್ತರ ಕೊಡಬೇಕಾಗ್ತದೆ. ಆ ಉತ್ತರ ಕೊಡದೇ ನಮ್ಗೆ ಹೋಗೋಕ್ಕೆ ನಮ್ಮ ಮನಸ್ಸು ಒಪ್ಪಲ್ಲ. ನಾವು ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮುಜುಗರ ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ನಮ್ಗೆ ನೋಟಿಸ್ಗಳು ಕೊಟ್ಟರು ತಾವು ನೋಡಿದ್ದೀವಿ. ಆ ಥರಗಳು ಯಾವ ಆಗಬಾರ್ದು ಅಂದರೆ ಅವರು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿ ಮುಂದುವರಿಸ್ತಿರೋ ಅಥವಾ ಬದಲು ಮಾಡ್ತಿರೋ, DK ಶಿವಕುಮಾರ್ ಸಾಹೇಬರು ಮಾಡ್ತಿರೋ, ಅದ್ರ ಇನ್ನೊಂದು ಸ್ವಲ್ಪ ಬಗೆಹರಿಸಿ ಅಂತ ನಿಮ್ಮ ಮಾಧ್ಯಮ ಮೂಲಕನೇ ಹೈಕಮಾಂಡಿಗೆ ನಾನು ಮನವಿ ಮಾಡ್ತೀನಿ. ಸರ್, ಯಾಕೆ ಹೈಕಮಾಂಡ್ ಅಷ್ಟೊಂದು ಯಾಕೆ ಮೀನಾಮೇಷ ಮಾಡ್ತಿದೆ ಸರ್? ಅಂದರೆ DK ಶಿ ಅವರು ಸಹ ಒಂದು ರೀತಿ ಸಮರ್ಥ ನಾಯಕರಲ್ವಾ, ಹೇಗೆ ಅಂದರೆ ಅವರು ಹೊಸಬರನ್ನ ಆಯ್ಕೆ ಮಾಡಿ ತಂದಿದ್ದು. ಈಗ DK ಶಿವಕುಮಾರ್ ಸಾಹೇಬರು ಸಮರ್ಥ ನಾಯಕರಲ್ಲ ಅನ್ನೋದು ಈಗಾಗಲೇ ಗೊತ್ತಿದೆ. 136 ಸೀಟ್ ನಿಖರವಾಗಿ ಬರ್ತಾರೆ ಅಂತ ಹೇಳಿದಂಥ ವ್ಯಕ್ತಿ ಯಾರಾದರೂ ಇಡೀ ರಾಷ್ಟ್ರದಲ್ಲಿದ್ದರೆ ಅದು DK ಶಿವಕುಮಾರ್ ಸಾಹೇಬ್ರು ಒಬ್ಬರೇ. ಅದು ಯಾರೋ ಒಬ್ಬ KPCC ಅಧ್ಯಕ್ಷ ಆಗಿ ಅದು ಹೆಂಗೆ ಬರ್ತದೆ? KPCC ಅಧ್ಯಕ್ಷನಾಗಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಯಾವ್ಯಾವ ರೀತಿ ಅಭ್ಯರ್ಥಿ ಆಯ್ಕೆ ಮಾಡಬೇಕು, ಯಾವ್ಯಾವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ, ಯಾವ್ಯಾರು ಆಯ್ಕೆ ಆಗ್ಬೋದು, ನಮ್ಗೆ ಎಲ್ಲೆಲ್ಲಿ ಪ್ಲಸ್ ಇದೆ ಅನ್ನೋದನ್ನು ಪ್ರತಿಯೊಂದನ್ನು ಮನಗಂಡು ಅವತ್ತು ಉತ್ತರ ಕೊಟ್ಟರಿಂದ
ಇದರಲ್ಲಿ ಅಸಮರ್ಥ ಅನ್ನೋ ಪದ ಅವ್ರ ಜೀವನದಲ್ಲಿ ಬರೋದಿಲ್ಲ, ಇದನ್ನು ಅಳವಡಿಸೋದಿಲ್ಲ ಈ ಸಂದರ್ಭದಲ್ಲಿ. ಸರ್, ಈಗ